ಇದು ರಾತ್ರಿ ಫುಲ್ ಮಳೆ ಬರ್ದಂಗೆ ನಮ್ಮೂರಲ್ಲಿ ಬೆಳಗಿನ ಜಾವ 4:15 ಹಿಡ್ಕಂತು ಸುಮಾರು ಅಂದ್ರೆ 10 ಗಂಟೆವರೆಗೂ ಮಳೆ ಬಂತು. 10 ಗಂಟೆ ಮಳೆ ನಿಂತ ಮೇಲೆ ನೆಕ್ಸ್ಟ್ ನಾವು ರೆಡಿ ಆಗ್ಬಿಟ್ಟು ಬಂದಿದ್ದು ಬಡವನಹಳ್ಳಿಗೆ. ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲ, ಸ್ವಲ್ಪ ಕೆಲಸದ ಮೇಲೆ ಬಂದಿದ್ವಿ, ಹಾಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹಿಂಗೆ ಹೋಗೋಣ ಅಂತ ನನ್ನ ಫ್ರೆಂಡ್ ಮುಂಚೆನೆ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ಅದು ಪೂರಿ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಅದು ಕೆಲಸ ನೋಡ್ಕೊಂಡು ಬಂದಿದ್ದ. ಒಂದ್ ಕಡೆ ಸ್ಟವ್ ಮೇಲೆ ಹೋಳಿಗೆ ಸಾಂಬಾರ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಹಲಸಿನಣ್ಣು ಬಿಡಿಸಿದ್ರು ನಮ್ಮ ಮನೆಯವರು. ಅದನ್ನ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ವಿಡಿಯೋ ನಿಮ್ಗೂ ತೋರ್ಸೋಣ ಅಂತಂದು ಹಾಲು ಕಾಯಿಸ್ಕೊಂಡು ಕುಡಿದು ನೆಕ್ಸ್ಟ್ ಇದು ಅಮಟೆಕಾಯಿ ಮತ್ತೆ ಮಾವಿನಕಾಯಿ ಎರಡು ಮಿಕ್ಸ್ ಮಾಡ್ಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿದ್ದಾಳೆ. ನೋಡ್ತಾ ಇರ್ಬೋದು, ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಅಮಟೆಕಾಯಿ ಉಪ್ಪಿನಕಾಯಿ ತಿಂತಾ ಇರೋದು. ಸೊ ನೀವು ಯಾರಾದ್ರೂ ತಿಂದಿದ್ರೆ ಹೇಳಿ, ನಾನಂತೂ ನಿಜ ಹೇಳ್ತೀನಿ, ನಾನಂತೂ ಫಸ್ಟ್ ಟೈಮ್ ಇದು ತಿಂದಿರೋದು, ತುಂಬಾ ಚೆನ್ನಾಗಿತ್ತು. ಹಾಗೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎದ್ದಿದ ತಕ್ಷಣ 5:15ಗೆ ನೀರು ಬಿಟ್ಟಿದ್ರು, ನೀರೆಲ್ಲ ಇಟ್ಕೊಂಡಿದ್ದಾಯ್ತು. ಇನ್ನೊಂದ್ ಕಡೆ ಡ್ರಮ್ಗೆ ಇರ್ಲಿಲ್ಲ ನೀರು, ಅದಕ್ಕೆ ಡ್ರಮ್ಗೆ ಪೈಪ್ ಹಾಕೋಣ ಅಂತಂದು ಹೋದ್ರೆ ಆಲ್ರೆಡಿ ಆಗ್ಲೇ ಸಣ್ಣ ಆಗಿದ್ವು ನೀರು. ಒಂದು ಹಾಫ್ ಅನ್ ಅವರ್ ಇಲ್ಲ 1 ಅವರ್ ಬಿಡ್ತಾರೆ ನಮ್ಮೂರಲ್ಲಿ. ಅದು ಬಿಟ್ಟಾಗ್ಲೇ ಇಟ್ಕೋಬೇಕು. ನಮ್ಗೆ ಬೋರು ಆ ತರ ಸಿಂಟೆಕ್ಸ್ ಏನು ಇಲ್ಲ ನಮ್ಮ ಮನೇಲಿ, ಹಳೆ ಮನೆ ಆಗಿರೋದ್ರಿಂದ. ಸೊ ಬಿಟ್ಟಾಗ ಇಟ್ಕೊಂಡು ಈ ತರ ಕೆಲಸಗಳು, ನೀರಲ್ಲಿ ಆಗುವಂತ ಕೆಲಸಗಳು ಬೆಳಿಗ್ಗೆನೆ ಬೇಗ ಬೇಗ ಮಾಡ್ಕೊಬಿಡ್ತೀನಿ. ನೀರು ನಿಂತೋಗಿದ್ದಾಯ್ತು, ಅದಕ್ಕೆ ಆಫ್ ಮಾಡಿಬಿಟ್ಟು ಬಂದು ಈಗ ಚೀಲ ಎಲ್ಲ ಎತ್ತಿರ್ತಾ ಇದೀನಿ. ಇಲ್ಲಿ ಹಲಸಿನಕಾಯಿ ಕೊಯ್ದಿದ್ರು, ಅದೆಲ್ಲ ಹಂಗೆ ಬೀಜ ಎಲ್ಲ ಬಿಟ್ಟಿದ್ರು, ಅದನ್ನೆಲ್ಲ ಕಸ ಹೊಡೆದು ಎತ್ತಾಕೋಣ ಅಂತಂದು ಈ ಕಡೆ ಕಸ ಹೊಡಿತಾ ಇದ್ದೀನಿ. ನಾನು ಎದ್ದಳ ಅಷ್ಟರಲ್ಲಿ ಆಗ್ಲೇ ಎದುರುಗಡೆ ಮನೆಯವರು ಎಲ್ಲರೂ ಕಸ ಹೊಡೆದು ರಂಗೋಲಿ ಎಲ್ಲ ಬಿಡಿಸಿದ್ರು. ನಮ್ದು ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ನೆನ್ನೆ ಓಡಾಡೋದು ಸ್ವಲ್ಪ ಲೇಟ್ ಆಯ್ತು ಹೇಳ್ರಿ, ಹೊರಗಡೆ ಕೆಲಸದ ಮೇಲೆ ಹೋಗಿದ್ವಿ. ಈಗ ಹಲಸಿನಕಾಯಿ ಕೊಯ್ದಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ಎತ್ತಾಕ್ತಾ ಇದೀನಿ. ಇದನ್ನೆಲ್ಲ ನೀರ್ ಹಾಕಿ ತೊಳೆದು ಬಿಟ್ಟು ನೆಕ್ಸ್ಟ್ ನಾನು ಅಡುಗೆ ಕೆಲಸಗಳೆಲ್ಲ ಶುರು ಮಾಡ್ಕೋಬೇಕು. ಹಿಂಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರತಿಯೊಂದು ವಿಡಿಯೋಸ್ ನನ್ನ ಇಷ್ಟಪಟ್ಟು ನೋಡಿರೋದು, ನನ್ನ ಲೈಫ್ ಸ್ಟೈಲ್ ವಿಡಿಯೋಸ್. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಹಾಗಾಗಿ ನಾನು ಇದೇ ತರನೇ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದೇ ತರ ಇರ್ಲಿ ನಿಮ್ ಸಪೋರ್ಟ್ ಕೊನೆವರೆಗೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಅದೆಲ್ಲ ಕಸ ಎಲ್ಲ ಹೊಡೆದ್ನಲ್ಲ, ಅದನ್ನೆಲ್ಲ ತಗೊಂಡೋಗಿ ನೀಟಾಗಿ ತಿಪ್ಪೆಗೆ ಹಾಕಿ ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಮತ್ತೆ ನನ್ನ ಮಗ ಇನ್ನೂ ಯಾವ ತರ ಮಲಗಿದಾರೆ ನೋಡ್ರಿ. ಚಾಪೆ ಏನು ಹಾಸ್ಕೊಳ್ಳಲ್ಲ, ಯಾಕಂದ್ರೆ ಶೆಕೆ ಇರೋದ್ರಿಂದ ಅದೇ ತರ ಕೂಲರ್ ಹಾಕೊಂಡು ಮಲ್ಕೊಬಿಡ್ತೀವಿ ನೈಟ್ ನಾವು. ಸೊ ನಾನ್ ಬಂದ್ಬಿಟ್ಟು ನಮ್ಮ ಅಮ್ಮರ ಮನೆ ಹತ್ರ ಬಂದೆ ಹಾಲು ತಗೊಂಡೋಗೋಣ ಅಂತ. ನಮ್ಮ ಪಾರುನು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚಿಂಟು ಎಲ್ಲ ಆಟ ಆಡ್ತಾವ್ರೆ. ನಮ್ಮ ಅಮ್ಮನ ಕೆಲಸದಲ್ಲಿ ನಮ್ಮ ಅಮ್ಮ ಬ್ಯುಸಿ ಆಗವ್ರೆ ಪಾಪ. ಬೆಳಿಗ್ಗೆ ಎದ್ದಿದ ತಕ್ಷಣ ಕಸ ಹೊಡೆದು ಈ ರೀತಿ ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಅದನ್ನೆಲ್ಲ ಬೂದಿ ಎಲ್ಲ ಎತ್ತಾ ಇದ್ರು. ಲಾಸ್ಟ್ ಇನ್ನು ಮಲಗಿದ್ಲು. ನಾನು ಹಾಲು ತಗೊಂಡೋಗೋಣ ಅಂತ ಬಂದಲ್ಲ, ಈ ಕ್ಯಾನ್ಗೆ ಹಾಕ್ತಾ ಇರ್ತಾರೆ ಕರೆದು. ನಾನೊಂದು ಗ್ಲಾಸ್ ತುಂಬಾ ತುಂಬ್ಕೊಂಡು ಹೋಗ್ಬಿಡ್ತೀನಿ. ಡೈಲಿ ನಾವು ಅಮ್ಮರ ಮನೆಯಿಂದಾನೆ ಹಾಲು ತಗೊಂಡೋಗೋದು. ತುಂಬಾ ಜನ ಹೇಳ್ತೀರಾ ಅಮ್ಮ ಮನೆಯಲ್ಲಿ ಹಾಲು ತಗೊಂಡು ಹೋಗ್ಬಾರ್ದು ಸುಮ್ನೆ ಅಂತಂದು. ನಾವಿಷ್ಟು ಅಮೌಂಟ್ ಅಂತ ಕೊಟ್ಟು ತಗೊಂಡು ಹೋಗ್ತೀವಿ ಹೇಳ್ರಿ, ಯಾಕಂದ್ರೆ ಸುಮ್ನೆ ತರಬಾರ್ದಲ್ವಾ, ಅದಕ್ಕೋಸ್ಕರ. ಅಡಿಗೆ ಮನೆಯಲ್ಲಿ ಈಗ ಟೀ ಅಂತ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ನಮ್ಮ ಮನೆಯವರು ಕೆಲಸಕ್ಕೆ ಅಂತ ಹೊಡ್ತಾರೆ, ನಾನು ಮುಂದಿನ ಕೆಲಸಗಳು ನೋಡ್ಕೊಂತೀನಿ.